ಲೋಕಸಭಾ ಚುನಾವಣೆಗೆ ಆಕ್ಟಿವ್ ಆಗಿದೆ ರಾಜ್ಯ ಬಿಜೆಪಿ. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಆಂತರಿಕ ಸರ್ವೆ ನಡೆಸಲು ಚಿಂತನೆಯನ್ನ ನಡೆಸಿದೆ. ಅರ್ಹ ಮತ್ತು ಆಕಾಂಕ್ಷಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಹೇಗಿರುತ್ತೆ ಈ ಆಂತರಿಕವಾದಂಥ ಸರ್ವೆ? ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ, ಯಾರ ಪರವಾಗಿ ಒಲವಿದೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಜಿಲ್ಲಾ ಹಾಗೆ ಪ್ರಮುಖ ನಾಯಕರಿಂದ ಮಾಹಿತಿ ಹಂಚಿಕೆಗೆ ಸೂಚನೆ ಕೊಡಲಾಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಹಸುಬೆಗೆ ಅವಕಾಶ ಕೊಡಬೇಕಾ, ಜಾತಿ ಲೆಕ್ಕಾಚಾರಗಳ ಅಭಿವೃದ್ಧಿ ವಿಚಾರನ ಇಲ್ಲಿ ಪ್ರಾದೇಶಿಕವಾರು ಯಾವ ರೀತಿಯಾದಂತಹ ಮಾನ್ಯತೆಯನ್ನು ಕೊಡಬೇಕು, ಈ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಮಾಹಿತಿ ಕೇಳಿದ್ದಾರೆ BY ವಿಜೇಂದ್ರ. ಪಟ್ಟಿ ಅಂತಿಮಗೊಳಿಸುವ ವೇಳೆ 28 ಕ್ಷೇತ್ರಗಳ ಸರ್ವೆ ಮಾಹಿತಿಯನ್ನು ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. ಏಕಾಏಕಿ ಅವ್ರಿಗೆ ಟಿಕೆಟ್ ಕೊಡಬೇಕು, ಅವ್ನು ದುಡ್ಡಿರೋನು ಅಥವಾ ಪ್ರಭಾವಿ ಜನಬಲ ತೋಳ್ಬಲ ಇದೆ ಅನ್ನೋದು ಇಲ್ಲಿ ಆ್ಯಡ್ ಆಗಲ್ಲ. ಸರ್ವೆ ಮಾಡಿ ಆ ಸರ್ವೆ ಆಧಾರದ ಮೇಲೆ ವರಿಷ್ಠರಿಗೆ ಪಟ್ಟಿ ರವಾನೆಯನ್ನು ವಿಜೇಂದ್ರ ಅವರು ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಲೋಕಸಭೆ ಚುನಾವಣೆಗೆ BJP ಕೂಡ ಬಹಳ ರಣತಂತ್ರಗಳನ್ನು ಹೆಣಿತಾ ಇದೆ. ಈಗ ಆಂತರಿಕ ಸರ್ವೆ ಅನ್ನೋದು ಯಾವ ಮಾನದಂಡದ ಮೇಲೆ ಇರುತ್ತೆ ಮತ್ತು ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಯಾವೆಲ್ಲ ವಿಚಾರಾಧಾರಿತವಾಗಿ ಫೈನಲ್ ಆಗ್ಬೋದು ಅಂತ? ಪ್ರಭು, ಬಿಜೆಪಿ ಲೋಕಸಭಾ ಚುನಾವಣೆಗೆ ಸರಿಯಾಗಿ ತನ್ನ ತಯಾರಿಯನ್ನು ಆರಂಭವನ್ನ ಮಾಡಿಕೊಳ್ತಾ ಇದೆ. ಚುನಾವಣೆಯ ಬಾಕಿ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರುವಂತಹ ಪಕ್ಷದ ರಾಜ್ಯಾಧ್ಯಕ್ಷರು ಈ ಬಾರಿಯೂ ಕೂಡ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸರ್ವೆಯ ಮೊರೆ ಹೋಗಿದ್ದಾರೆ. ಅಂದ್ರೆ ಆಂತರಿಕ ಸರ್ವೆ ನಡೆಸುವ ಮುಖಾಂತರ ಪಕ್ಷದ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೊಸತೊಂದು ಪ್ರಯೋಗವನ್ನ ಮಾಡಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವ ಮುಖಾಂತರ ನೂತನ ತಂಡವೊಂದನ್ನು ಕಟ್ಟುವಂತ ನಿರ್ಧಾರವನ್ನ ಈ ಹಿಂದೆ ಬಿಜೆಪಿ ಕೈಗೊಂಡು ಅದರಲ್ಲಿ ವಿಫಲವಾಗಿತ್ತು. ಈಗ ಅಂತದ್ದೇ ಸನ್ನಿವೇಶ ಎದುರಾಗುತ್ತಿರಲಿ ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿರುವಂತಹ ಅವರು ಸದ್ಯಕ್ಕೆ ಆಂತರಿಕ ಸರ್ವೆಯನ್ನು ಮಾಡುವ ಮುಖಾಂತರ ಈ ಪಕ್ಷದಲ್ಲಿ ಯಾವ ಅಭ್ಯರ್ಥಿಯ ಪರ ಒಲವಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಮಾಹಿತಿಯೊಂದರ ಪ್ರಕಾರ ಪಕ್ಷದ ವರಿಷ್ಠರ ಜೊತೆ ಮಾತುಕತೆ ನಡೆಸಿರುವಂತಹ ವಿಜೇಂದ್ರ ಅವರು ಹಳಬರಿಗೆ, ಅಂದ್ರೆ ಈಗ ಹಾಲಿ ಇರುವಂತಹ ಸಂಸದರಲ್ಲಿ ಯಾರು ಜನಮನ್ನಣೆಯನ್ನು ಪಡೆದಿದ್ದಾರೆ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನ ಮನವಿಯನ್ನ ಅವರ ಮುಂದಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಆಂತರಿಕ ಸರ್ವೆಯನ್ನ ಮಾಡ್ತಿದ್ದಾರೆ. ಜಿಲ್ಲಾಧ್ಯಕ್ಷರು, ಕಾರ್ಯಕರ್ತರು ಹಾಗೆ ಪಕ್ಷದ ಆಯಕಟ್ಟಿನಲ್ಲಿರುವಂತಹ ಪ್ರಮುಖರ ಜೊತೆ ಈ ಸರ್ವೆಯನ್ನ ನಡೆಸೋದಕ್ಕೆ ಅವರು ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಈ ಸರ್ವೆಯಲ್ಲಿ ಅವರುಗಳು ಕೂಡ ಭಾಗವಹಿಸಲಿದ್ದಾರೆ. ಆಯಾಯ ಸಂಸತ್ ಕ್ಷೇತ್ರದ ಪ್ರದೇಶ ವ್ಯಾಪ್ತಿಯಲ್ಲಿ ಸ್ಪರ್ಧೆ ಆಕಾಂಕ್ಷಿಗಳು ಹಾಗೆ ಈಗಿರುವಂತಹ ಹಾಲಿ ಸಂಸದರ ವಿಚಾರದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಅವರ ಮುಂದಿಟ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವ ಮುಖಾಂತರ ಅಭ್ಯರ್ಥಿಗಳ ಮಾನದಂಡವನ್ನ ಅವರ ಆಯ್ಕೆ ವಿಚಾರವನ್ನ ಅಂತಿಮಗೊಳಿಸುವ ನಿರ್ಧಾರವನ್ನ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಹಾಲಿ ಇರುವಂತಹ ಸಂಸದರಲ್ಲಿ ಬಹುತೇಕರಿಗೆ ಮತ್ತೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇದ್ರು. ಆದರೂ ಕೂಡ ಜನಮನ್ನಣೆ ಮತ್ತು ಅವರ ಜನಪ್ರಖ್ಯಾತಿಯನ್ನ ಅಳತೆಗೋಲಾಗಿ ಪರಿಗಣಿಸಿ ಆ ಬಳಿಕ ಅವಕಾಶವಿದ್ದಲ್ಲಿ ಮಾತ್ರ ಹೊಸಬರಿಗೆ ಮುಂದಿನ ಸ್ಥಾನವನ್ನು ನೀಡುವುದಕ್ಕೆ ಯೋಚನೆಯನ್ನು ಮಾಡಬೇಕು ಅನ್ನುವಂತಹ ನಿರ್ಧಾರ ಕೂಡ ಪಕ್ಷದೊಳಗೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಪರಿಗಣಿಸಿ ಆಂತರಿಕ ಸರ್ವೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರೆಲ್ಲರಿಂದ ಮಾಹಿತಿಯನ್ನ ಕಲೆ ಹಾಕಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವಂತಹ ವೇಳೆಯಲ್ಲಿ ಅವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಅಂತಿಮವಾಗಿ ತಾವು ತಯಾರಿಸಿರುವ ಪಟ್ಟಿಯನ್ನ ಇವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ವರಿಷ್ಠರಿಗೆ ಸಲ್ಲಿಸಿ ಆ ಬಳಿಕ ಅಭ್ಯರ್ಥಿಯನ್ನ ಆಯ್ಕೆಯನ್ನ ಅಂತಿಮಗೊಳಿಸುವಂತ ಪ್ರಕ್ರಿಯೆಯನ್ನ ಮಾಡಲಿದ್ದಾರೆ ಅನ್ನೋದು ಮಾಹಿತಿ. ಪ್ರಭು, ಅಂದರೆ ರಾಕೇಶ್, ಈಗ ಕೆಲವೊಂದಿಷ್ಟು ಏನೀಗ ಹಿರಿಯರಿಗೆ ಮಣೆ ಹಾಕಿದರೆ ಅಸಮಾಧಾನಗಳು ಭುಗಿಲೇಳ್ಬೋದು ಅಥವಾ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಅಭಿಪ್ರಾಯಗಳು, ಹಾಗಾಗಿ ನೆಗೆಟಿವ್ ಕೂಡ ಈ ಸಂದರ್ಭದಲ್ಲಿ ಸಂಗ್ರಹ ಕಳಿಸ್ಬೋದಾ ಅಂತ? ಸದ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಅಂತ ವಾತಾವರಣ ನಿರ್ಮಾಣವಾಗಲು ಸಾಧ್ಯವಾಗಲ್ಲ. ಯಾಕಂದ್ರೆ ಈಗಿರುವಂತಹ ಹಾಲಿ ಸಂಸದರಲ್ಲೇ ಬಹುತೇಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಪಕ್ಷದ ಒಳಗೂ ಕೂಡ ಇದೆ. ಮತ್ತೊಂದು ಕಡೆ ಈಗಿರುವಂತಹ ಗೆಲುವಿನ ರೇಷುವನ್ನ ಮತ್ತಷ್ಟು ಉತ್ತಮಗೊಳಿಸಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಬಿಜೆಪಿಗಿದೆ. ಮಾಹಿತಿಯೊಂದರ ಪ್ರಕಾರ 25 ಸ್ಥಾನಗಳನ್ನು ಈ ಬಾರಿ ರಾಜ್ಯದಲ್ಲಿ ಗೆಲ್ಲೇಬೇಕು ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಮಾಡಿಕೊಂಡು ಬಿಜೆಪಿ ಸಿದ್ಧತೆಯನ್ನ ನಡೆಸಿದೆ ಅನ್ನುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪೂರಕವಾದಂತಹ ಗೆಲುವಿನ ಅಂಶದ ಮೇಲೆ ಪಕ್ಷವನ್ನ ಸಂಘಟನೆ ಮಾಡಬಲ್ಲ, ತಮ್ಮನ್ನ ತಾವೇ ಜನರ ಜೊತೆಯಲ್ಲಿ ಮುಂಚೂಣಿಗೆ ತಂದುಕೊಳ್ಳುವಂತ ನಾಯಕರಿರುವಂತಹ ಸಂದರ್ಭದಲ್ಲಿ ಹೊಸ ಪ್ರಯೋಗಗಳಿಗೆ ಅವಕಾಶ ಬೇಡ ಅನ್ನುವಂಥದ್ದಿದೆ. ಕೆಲವೊಂದು ಕಡೆಯಲ್ಲಿ ಮಾತ್ರ ಬದಲಾವಣೆ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವಂತ ಮಾತಿದೆ. ಆದ್ರೆ ಇವೆಲ್ಲವನ್ನೂ ಕೂಡ ಅಂತಿಮಗೊಳಿಸುವ ಮೊದಲು ಅಭ್ಯರ್ಥಿಗಳ ವಿಚಾರದಲ್ಲಿ ಸರ್ವೆಯನ್ನ ಮಾಡಿಸಿ ಇಂಟರ್ನಲ್ ಸರ್ವೆ ಹಾಗೆ ಮತ್ತೊಂದು ಖಾಸಗಿ ಸರ್ವೆಯನ್ನು ಕೂಡ ಮಾಡುವ ಮುಖಾಂತರ ಅವರವರ ಸಾಮರ್ಥ್ಯವನ್ನ ಹೊರಹಚ್ಚುವ ಪ್ರಕ್ರಿಯೆಯನ್ನ ಬಿಜೆಪಿ ನಾಯಕರು ಮಾಡಿಸ್ತಿದ್ದಾರೆ. ಅಸಮಾಧಾನಗಳು ಏನೇ ಇದ್ರೂ ಕೂಡ ಅಂತಿಮವಾಗಿ ಪಕ್ಷದ ಗೆಲುವು ಮತ್ತು ಸಂಸದೀಯ ಸ್ಥಾನಗಳು, ಅಂದ್ರೆ ಎಷ್ಟು ಸ್ಥಾನಗಳನ್ನ ನಾವು ಗೆಲ್ತೇವೆ ಅನ್ನೋದರ ಮೇಲೆ ಪಕ್ಷದ ವರಿಷ್ಠರಿಂದ ತಮ್ಮ ವಿಚಾರಧಾರೆಗಳಿಗೆ ಮತ್ತು ರಾಜ್ಯಕ್ಕೆ ಸಿಗುವಂತಹ ಬೆಂಬಲ ಮನ್ನಣೆಗಳ ಬಗ್ಗೆಯೂ ಕೂಡ ರಾಜ್ಯಾಧ್ಯಕ್ಷರು ಚಿಂತನೆ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಕ್ತಿ ಪ್ರತಿಷ್ಠೆಗಿಂತ ಪಕ್ಷದ ಪ್ರತಿಷ್ಠೆ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಅವರು ಅರ್ಥಕೊಂಡಿದ್ದಾರೆ. ಎರಡನ್ನೂ ಸಮಬಲದಲ್ಲಿ ತೂಗಿಸಿಕೊಂಡು ಹೋದಾಗ ಮಾತ್ರ ಗೆಲುವು ಸಾಧ್ಯ ಅನ್ನೋದು ಕೂಡ ಅವರ ಗಮನದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸರ್ವೆಯ ಜೊತೆಗೆ
ಯಾವುದೇ ರೀತಿಯ ಅಸಮಾಧಾನಗಳಿದ್ರೂ ಕೂಡ ಅವೆಲ್ಲವನ್ನ ಶಮನಗೊಳಿಸಿಕೊಂಡು ಒಗ್ಗಟ್ಟಿನಿಂದ ಪಕ್ಷವನ್ನ ಮುನ್ನಡೆಸುವಂತಹ ಮಾತನ್ನ ಅವರು ಪ್ರತಿ ಸಭೆಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಅದನ್ನ ಕಾರ್ಯರೂಪಕ್ಕೆ ತರುವ ನಿರ್ಧಾರವನ್ನು ಮಾಡಿರೋದ್ರಿಂದ ಸರ್ವೆಯ ಮಾನದಂಡದ ಆಧಾರದಲ್ಲಿ ಮುಂದಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ನಿರ್ಧಾರವನ್ನು ಮಾಡಿರೋದ್ರಿಂದ ಹೊಸಬರು ಹಾಗೂ ಹಳಬರಲ್ಲಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಅವಕಾಶಗಳು ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.